ಕೃಷ್ಣ ಬಂದು ಕೂತ್ಕೊಳ್ಳೋದು ಮಧ್ಯೆ ಯಾಕೆ? ಆ ಯೋಗ ತರಕ್ಕೆ. ಯಾರಿಗೆ? ಭೀಮನಲ್ಲಿ ಅಂದರೆ ಬಾಡಿ, ಮನಸ್ಸು, ಬಲ ಮತ್ತು ಮನೋಬಲ. ದೇಹ ಬಲ ಭೀಮ, ಮನೋಬಲ ಎರಡು ಕೂಡಿಸ್ಬಿಟ್ಟು ಏನು ಮಾಡ್ತಾ ಒಂದು ಆಟ ಆಡ್ತಾನೆ. ನಮ್ಮಲ್ಲಿ ಒಂದು ಮಾಯ ಆಟ ಆಡಿಸ್ತಾನೆ. ಆಟ ಆಡಿಸೋವಾಗ ಏನು ಮಾಡ್ತಾನೆ? ಹಾವಾಡಿಗನ ಪಾತ್ರ ಯಾಕೆ ಹಾಕ್ದ ಕೃಷ್ಣ ಅಂದರೆ, ಅವನು ವಿಷ್ಣು, ಅವನು ವಾಹನ ಒಂದು ಹಾವು. ಯಾವುದು ಅದು? ವಾಸುಕಿ, ಅದು ಕುಂಡಲಿನಿ ಹಾವು. ಭೀಮ ಎಲ್ಲಿವರೆಗೂ ಅಹಂಕಾರದಲ್ಲಿದ್ದ ಕುಂಡಲಿನಿ ರೈಸ್ ಆಗಲಿಲ್ಲ, ಎತ್ತಕ್ಕಾಗಲಿಲ್ಲ. ಅವನು ಶಕ್ತಿನ ಮೇಲೆ ಎತ್ತಕ್ಕಾಗಬೇಕಲ್ಲ, ಅಹಂಕಾರ ಬಿಟ್ಟಾಗಲೇ ಕುಂಡಲಿನಿ ರೈಸ್ ಆಗೋದು. ಅವನು ಎಂಥ ಬಲ ಇರಬಹುದು, ಅಹಂಕಾರದಲ್ಲಿದ್ದಾನೆ. ಒಂದು ಕ್ಷಣ ಅವನು ಹಾವನ್ನು ಮುಟ್ಟಕ್ಕಾಗಲಿಲ್ಲ, ಅಂದರೆ ಮೂಲಾಧಾರದಲ್ಲಿ ಶಕ್ತಿಯನ್ನು ಮೇಲಕ್ಕೆ ಎತ್ತಕ್ಕಾಗಲಿಲ್ಲ, ಅವನು ಬಲ ಹೀನನಾಗ್ಬಿಟ್ಟ. ವೆನ್ ಯು ಆರ್ ಇನ್ ಅಹಂಕಾರ ಯು ಕೆ ನಾಟ್ ಸಪೋರ್ಟ್ ಕೃಷ್ಣ ಕುಂಡಲಿನಿ ಶಕ್ತಿ ಸರ್ಪ. ಈ ಮನಸ್ಸಿನಲ್ಲಿ ಚಂಚಲ ಇರೋ ಅರ್ಜುನ, ಅವನಿಗೆ ಅಹಂಕಾರ ಇರೋನು, ನಾನು ಅದು ಗೆದ್ದೆ ಇದು ಗೆದ್ದೆ ತಪಸ್, ನಾನು ಶಿವನ್ ಗೆದ್ದೆ ಅನ್ನೋನು. ಅವನು ಕುದುರೆ ಮನಸ್ಸು ಅಲ್ಲಿ ಕೂಡಿಸ್ಬಿಟ್ಟು ತಿರುಗಿಸ್ತಾ ಇದ್ದಾನೆ ಮಾಯೆನಲ್ಲಿ. ಎಷ್ಟು ಸೂಕ್ಷ್ಮ ಇದೆ ನೋಡಿ ಅಲ್ವಾ? ಮಾಯಲ್ಲಿ ತಿರುಗ್ತಾ ಇದ್ರೆ ಏನಾಗುತ್ತೆ? ಹೊರಗಡೆ ಇದ್ರೆ ಮನಸ್ಸು, ಹೊರಗಡೆ ಇದ್ರೆ ನೋಡಿದ್ದೆಲ್ಲ ಹೆಂಡತಿ ರೂಪ, ಅದನ್ನ ಹಿಡ್ಕೊಳ್ಳೋಕೆ ಹೋದಾಗ ರಾಕ್ಷಸಿ ಆಗತ್ತದು. ಅವನು ಮಾಯಾ ಲೋಕದಲ್ಲಿ ಎಲ್ಲ ಸುಂದರವಾಗಿ ಕಾಣ್ತು, ಮದುವೆ ಮಾಡ್ಕೊಂಡ, ಇನ್ನೆಲ್ಲೋ ಹೋದ, ಆಮೇಲೆ ಅವಳೇ ರಾಕ್ಷಸಿ ಆದ್ಲು. ಯಾವುದೇ ವಸ್ತು ಪ್ರಪಂಚದಲ್ಲಿ ಮೋಹಿಸಿದ್ರೆ ಅದು ರಾಕ್ಷಸ, ನಮ್ಮನ್ನು ಹಿಡ್ಕೊಂಡ್ಬಿಡುತ್ತೆ. ನೀವು ಅದರಿಂದ ಹೋಗಿ ನಮ್ಮನ್ನು ಬಂದು ಹಿಡ್ಕೊಂಡ್ಬಿಡುತ್ತೆ. ಅದಕ್ಕೆ ಅಟ್ಯಾಚ್ಮೆಂಟ್ ಇರಬಾರ್ದು. ಅರ್ಜುನ್ ಹಂಗೇನಾಯ್ತು? ಮಾಯೆ ಬಂದ್ಬಿಟ್ಟು ಪ್ರಪಂಚದಲ್ಲಿ ಪದವಿ ಗಿದ್ವಿ ಅಟ್ಯಾಚ್ಮೆಂಟ್ ಬಂದು ಎಲ್ಲವೂ ಕೂಡ ರಾಕ್ಷಸಿ ಕಾಣ್ತಾರೆ. ಅವನಿಗೆ ಸುಸ್ತಾಗ್ಬಿಡ್ತು ಮಾಯೆ. ಇವನಿಗಿಲ್ಲಿ ಎತ್ತಕ್ಕಾಗಲಿಲ್ಲ, ಇವನಿಗೆ ಸೋತೋದ. ಎಲ್ಲ ಉರಗನಿಂದ ಅವನು ಸೋತ, ತುರಗದಿಂದ ಅವನು ಸೋತ. ಕೃಷ್ಣ ಆಟ ಆಡಿಸ್ದ. ಮತ್ತೆ ಎಲ್ಲ ವಾಪಸ್ ಬಂದಾಗ ನಾನು ಕನಸು ಅನ್ಕೊಳ್ತೀವಿ, ಕಷ್ಟ ಬಂದಿಲ್ವ? ಮತ್ತೆ ಕಷ್ಟ ಬರುತ್ತೆ. ಮರಿಯೋಣ ಅನ್ಕೊಂಡ್ರೆ ಅಯ್ಯೋ ಏನೋ ಹೋಗ್ಲಿ ಬಿಡು, ಆಗಿದ್ದಾಗೋಯ್ತು, ನೆನ್ನೆದು ಕನಸು ಮರಿಯೋಣ ಅಂತ ಅನ್ಕೊಂಡ್ರೆ ಕನಸಲ್ಲ ಅದು. ನೆನ್ನೆ ನೀನು ಅನುಭವಿಸಿದ್ಯಾ, ಅದರಿಂದ ಹೋಗಿ ಹಿಡ್ಕೊಂಡಿದ್ಯಾ. ಕನಸಲ್ಲ, ನಿಜವಾಗ್ಲೂ ಅನುಭವಿಸಿದ್ಯಾ. ಅದನ್ನ ಮತ್ತೆ ಮುಟ್ಟಬೇಡ ಅಂತ ಹೇಳ್ತಾನೆ. ನೀವೇನು ಅನ್ಕೋತೀರಾ? ನೆನ್ನೆದು ಕನಸು ಬಿಟ್ಬಿಡೋಣ, ಮತ್ತೆ ಅದೇ ತಪ್ಪು ಮಾಡಕ್ ಹೋಗ್ತೀರಾ, ಪುನಃ ತುರ್ಗ ಬರುತ್ತೆ ನಿಮ್ಮ ಲೈಫ್ನಲ್ಲಿ. ಎತ್ತಕ್ಕಾಗಲ್ಲ, ಕುಂಡಲಿನಿ ಮೇಲೆ ಹೋಗಲ್ಲ, ಮತ್ತೆ ತಲೆ ಚಕ್ರ ಆಗ್ತಾ ಇರುತ್ತೆ ಅಲ್ವಾ? ಆಮೇಲೆ ರಿಯಲೈಸ್ ಮಾಡಿಸ್ತಾನೆ ಕೃಷ್ಣ ಬಲರಾಮ ಇಬ್ರು ಸೇರಿ ಈ ಆಟದಲ್ಲಿ ರಿಯಲೈಸ್ ಮಾಡಿಸ್ತಾರೆ. ಆವಾಗ ನಕುಲ ಸಹದೇವನಿಗೆ ಅರ್ಧ ರಾಜ್ಯ. ಅವರಿಬ್ರು ಕುಂಡಲಿನಿ ಯಾಕೆಂದ್ರೆ ಅವ್ರು ರೈಸ್ ಆಗ್ಬಿಟ್ಟಿದ್ದಾರೆ, ಧರ್ಮರಾಯನ ಜೊತೆ ಇದ್ದಾರೆ. ಇಡಾ ಪಿಂಗಳ ಸುಷುಮ್ನ ಧರ್ಮರಾಯ ನಕುಲ ಸಹದೇವ ಅವ್ರು 3 ಜನನು ಒಂದು ಸ್ಥಿತಿನಲ್ಲಿ ಇದ್ದಾಗ, ಅವರು ಅರ್ಜುನ ಕೃಷ್ಣ ಇಬ್ರು ಶರಣಾದಾಗ 5 ಇಂದ್ರಿಯಗಳು ಒಟ್ಟಿಗೆ ಸೇರ್ಕೊಳ್ಳುತ್ತೆ. ಇದು ಕೃಷ್ಣನ ಒಂದು ಲೀಲೆ. ಇದು ಬೆಳಗಿನ ಜಾವ ನನಗೆ ತೋಚಿತು ಫುಲ್ ಕತೆ. ಬೆಳಗಿನ ಜನ ನಂಗೆ ಕೇಳಿಸ್ತಷ್ಟೇ, ಆಚೆ ಬಂದೆ ಸ್ನಾನ ಮಾಡ್ತಾ ಇರುವಾಗ ಇದೆಲ್ಲ ಬಂತು. ನಾನು ಯಾರು ಕೇಳಿದ್ರೆ ಅದನ್ನು ಕನೆಕ್ಟ್ ಮಾಡ್ತಾ ಹೋಗ್ತೀನಿ, ಯಾತಕ್ಕೆ ಇದೆಲ್ಲ ಬರೋದು ಈ ಥರ ಅನ್ನಿಸ್ದಾಗ ನಾನು ಅನ್ಕೊಂಡೆ ಇವತ್ತು ಆ ಮಗು ಇದೆಯಲ್ಲ ಅವಳಿಗೆ ನಾನು ಟ್ರೈನಿಂಗ್ ಕೊಡ್ತೀನಿ. ಈ ಥರ ಸೂಕ್ಷ್ಮದ್ದೆಲ್ಲ ಹೇಳ್ಕೊಟ್ಬಿಟ್ಟು ಹೊಸ ರೀತಿಯಲ್ಲಿ ಅವಳಿಗೆ ಪ್ರೆಸೆಂಟ್ ಮಾಡೋಕ್ಕೆ ಒಂದೊಂದು ಕಥೆಯನ್ನು ಕೂಡ ಜನಗಳಿಗೆ ಎಷ್ಟು ಸಿಗುತ್ತೆ ಜ್ಞಾನ. ಇದನ್ನು ಸರಿಯಾಗಿ ಹೇಳಿದ್ರೆ 1 ಗಂಟೆ ಸತ್ಸಂಗ ಮಾಡ್ಬೋದು. ಕೃಷ್ಣ ಗಾರುಡಿ ಸೂಕ್ಷ್ಮ ದರ್ಶನ ಅಂತ ಹೇಳಿ ಅದನ್ನ ಹರಿಕತೆ ರೂಪದಲ್ಲಿ ಹೇಳಿಬಿಟ್ಟು ಮಧ್ಯದಲ್ಲಿ ಹಾಡುಗಳೆಲ್ಲ ನಾನು ಬರೆದ್ಬಿಟ್ಟು ಕೊಟ್ರೆ, ಒಳ್ಳೆ ಮ್ಯೂಸಿಕ್ ಇಟ್ಬಿಟ್ಟು ಎಂತ ಕೃಷ್ಣ ಗಾರುಡಿ ಆಗತ್ತೆ ಅಲ್ಲ. ತತ್ವ ಇದೆ, ಕೃಷ್ಣನ ಮಾಯಾ ಆಟಗಳಿದೆ, ಮನುಷ್ಯನ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅಂತಿದೆ, ಇಂದ್ರಿಯಗಳ ಒಂದು ಇದೆಲ್ಲಾನು. ಇವಾಗ ಯಾಕೆ ಗುಡ್ಡದಿಂದ ಹೊಸ ರೀತಿ ಹರಿಕತೆ ಯಾಕೆ ಮಾಡಬಾರ್ದು? ಅವ್ರು ಚೆನ್ನಾಗಿ ಮಾಡೋದ್ರಿಂದ ಅವ್ರನ್ನ ಉಪಯೋಗಿಸ್ಕೊಳ್ಳೋಣ. ಅವರೆಲ್ಲ ಅದಕ್ಕೆ ಆಗಿಯೇ ಇದ್ದಾರೆ. ನಾವು ಅದಕ್ಕೆ ಪುಸ್ತಕ ಬರೆದು ಒಂದು ಸಣ್ಣದು ಇದಕ್ಕೆ ಎಲ್ಲ ರೆಡಿ ಮಾಡಿ ಕೊಟ್ಟಾಗ ಅದಕ್ಕೆ ಹಾಡೆಲ್ಲ ನಾನೇ ಬರೀತೀನಿ. ಅಮ್ಮಂಗೆ ಬರೆಯೋದು ಗೊತ್ತಲ್ಲ, ಅದರಿಂದ ಪ್ರತಿಯೊಂದು ಸಂದರ್ಭಕ್ಕೂ ಒಂದೊಂದು ಹಾಡು ಅವ್ರು 2 ಲೈನ್ ಹೇಳಿ ನಿಲ್ಲಿಸ್ಬಿಡ್ತಾರೆ. ಪೂರ್ತಿ ಇದಕ್ಕೆ ತತ್ವನ ಎಲ್ಲರಿಗೂ ಅರ್ಥ ಆಗೋ ಹಾಗೆ ಮಂತ್ರಗಳು, ಹಾಡುಗಳು, ಆ ಕೃಷ್ಣನ ಲೀಲೆಗಳು, ಹೊಸದು ಒಂದು ಕೃಷ್ಣ ಗಾರುಡಿ ಮಾಡಿ ಅವ್ರ ಮೂಲಕನೇ ಮಾಡ್ತೀವಿ. ಅವ್ರಿಗೆ ಆಗ್ಲೇ ಒಂದು ಹೆಸರು ಬಂದಿದೆ, ಬಟ್ ಅದನ್ನ ಒಂದು ಕೃಷ್ಣ ಗಾರುಡಿ ಮಾಡಿದ್ರೆ ಅಷ್ಟು ಜನಕ್ಕೆ ಜ್ಞಾನ ಸಿಗ್ತದೆ. ಅವ್ರನ್ನ ಹೇಳಿದ್ದೀನಿ, ಆ ಮಗುನ್ ತಯಾರು ಮಾಡಿ ಅವ್ರಿಗೆ ಹೇಳಿ ಅದನ್ನ ಹೇಳಿದ್ದೇ ಹೇಳ್ತು ಪಾಪ ಕೂಸು. ಅದು ಎಲ್ಲ ಕ್ಯಾಸೆಟ್ಗಳು ಕೇಳ್ಬಿಟ್ಟಿದ್ದಾರೆ. ಬಟ್ ಅವ್ರು ಇರೋದೇ ಜೀವನ ಅದಕ್ಕೆ ಕೊಟ್ಟಿರೋದ್ರಿಂದ ಅದಕ್ಕೊಂದು ರೂಪ ಕೊಟ್ಟು ಒಂದು 4 ಸ್ಟೋರಿ, ಒಂದು ರಾಮಾಯಣದ್ದು, ಒಂದು ಕೃಷ್ಣಂದು, ದೇವಿ ಭಾಗವತ, ಮತ್ತೆ ಇದೆಲ್ಲನೂ ಒಂದು ಹೊಸ ಸೂಕ್ಷ್ಮ ದರ್ಶನ ಕೊಟ್ಬಿಟ್ಟು ಆ ಯೋಗಗಳನ್ನೆಲ್ಲ ಕೊಟ್ಟು ಬ್ಯೂಟಿಫುಲ್ ಕೃಷ್ಣ ಗಾರುಡಿ ಇವಾಗ ಹೇಳಿದ್ದನ್ನೇ ಎಕ್ಸ್ಪ್ಲೈನ್ ಮಾಡಿ, ಚಕ್ರಗಳನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ, ಇಂದ್ರಿಯಗಳನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರೆ ಎಂಥ ಪಂಡಿತರು, ಕೋವಿದರು, ಕಲಾವಿದರು ಅವ್ರಿಗೆ ನಮಸ್ಕಾರ ಮಾಡಿ ಅದು ವಿಖ್ಯಾತ. ಅವರು ಸಂಕಲ್ಪ ಮಾಡ್ತೀರಾ? ಇದರಲ್ಲಿ ಸೈಲೆನ್ಸ್ನಲ್ಲಿ ಕೃಷ್ಣ ಗಾರುಡಿ ಹೊರಗೆ ಬರುತ್ತೆ.
ಯಾವ ರೂಪದಲ್ಲಿ? ಕಥಾರೂಪ, ಹರಿಕಥಾ ರೂಪದಲ್ಲಿ. ನೆಕ್ಸ್ಟ್ ಇದನ್ನ ತುಂಬಾ ಚೆನ್ನಾಗಿ ಮಾಡೋಣ. ನಾನು ಗೈಡ್ ಮಾಡ್ತೀನಿ ಅವರಿಗೆ. ಗೈಡ್ ಮಾಡಿಬಿಟ್ಟು ಒಂದು ಕ್ಯಾಸೆಟ್ ರೆಕಾರ್ಡ್ ಮಾಡೋಣ. ಏನೋ ಸರಿ ಮಾಡೋಣ. ತುರಸ್ಚಾರದೊಳಗೆ 4 ಈ 3 ವೃತ್ತಗಳು ವಲಯವಾಗಿದೆ. ಇದನ್ನ ನಾವು ಪ್ರಥಮಾವರಣ ಅಂತ ಕರಿತೀವಿ. ಇದು ತ್ರೈಲೋಕ್ಯ ಮೌನ ಚಿತ್ರ ಶ್ರೀ. ಮೊದಲನೆಯ ವಲಯದಲ್ಲಿ ಅಣಿಮಾದಿ ಅಷ್ಟೇ ಅಷ್ಟಸಿದ್ಧಿಪ್ರದರಾದ ದೇವಿಯರಿರುವರು. ಮಧ್ಯದ 2ನೇ ವಲಯದಲ್ಲಿ